ಇದು ಹೊಲದ ಸುನ್ನಾಳದವರು ಏನೇನ ಕೇಳ್ತಾರೋ ಹೌದವ ಏ ಸೌಡ ಇಲ್ಲದೆ ಸಾರಿ ಹೇಳುವೆ ಕುಂಬಾರಿ ಊರಾಗ ಒಟ್ಟ ದನಗಿ ಮಾತ್ರ ಮಾಡಬೇಡ್ರಿ ಅಪ್ಪ ನಾವ ಹಾಡಾಗ ಗಂಡ ಹಾಡೋರ್ಗೊಂದ ಸಂಶಯ ಬಂದದಪ್ಪ ಇದ್ರಾಗ ಏ ದೇವರ ಒಟ್ಟ ಸತ್ಯ ಇಲ್ಲ ಕೆಟ್ಟೆ ಇಲ್ಲ ಅಂತಿ ನಾನಾಗ ಹೇಳ್ತಾನೆ ದೇವ್ರ ಸತ್ತಿಲ್ಲ ಅಂತ ನಿನಗ ಯಾವ ಕಲಸ್ಯಾನೋ ಹಿಂಗ ದೇವ್ರ ಸತ್ತದಪ್ಪ ವರ್ಷಕ್ಕೆ ಒಮ್ಮೆ ಒಬ್ಬರ ಮನೆಯಾಗ ವರ್ಷಕ್ಕೆ ಒಮ್ಮೆ ದಗದ ಒಂದ ಆಗತೈತಿ ಕಲಿಯುಗದೊಳಗ ಹೆಂಗವ ಈ ಸುನ್ನಾಳ ಜೋಕುಮಾರ ಬರ್ತಾನಪ್ಪ ಬುಟ್ಟಿಯ ಒಳಗ ಪರ ಹೆಣ್ಣಿನ ಮ್ಯಾಲ ಮನಸ್ಸ ಮಾಡಿ ಸತ್ತನ ಜಗದಾಗ ಇವನ ವರ್ಷಕ್ಕೂ ಒಮ್ಮೆ ಕೊಲ್ತಾರಪ್ಪ ಮನೆಯ ಒಳಗ ಏ ದೇವ್ರ ಸತ್ತಿಲ್ಲಂತೆ ತಮ್ಮ ವರ್ಷಕ್ಕೂ ಒಮ್ಮೆ ಸಾಯತಾನೋ ಹೌದವ ಏ ಇನ್ನೊಬ್ಬ ದೇವ್ರ ಸತ್ತಾನಪ್ಪ ದ್ವಾಪಾರ ಯುಗದಾಗ ಆ ದ್ವಾಪಾರ ಯುಗದ ಅಂತ್ಯಕಾಲ ಬಂದ ಗಳಿಗ್ಯಾಗ ಒಂದಾನೊಂದ ಟೈಮದೊಳಗ ದ್ವಾಪಾರ ಯುಗದ ಅಂತ್ಯದೊಳಗ ಏನಾಯ್ತವ ಅಲ್ಲಿ ಅಡವಿ ಆರ್ಯಾನದೊಳಗ ದೊಡ್ಡದೊಂದ ಗಿಡ ಇದ್ದಾಗ ಗಿಡದ ಬಡ್ಡ್ಯಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ಆವಾಗ ಉದ್ದ ಕಾಲ ಮಾಡಿ ಮನೆಗಿದ್ದ ನಿಮ್ಮ ಕೃಷ್ಣ ಆವಾಗ ಏ ಮುಂಜಾನೆ ಎದ್ದ ಎಳಿಯ ಬಿಸಿಲ ಕಾಲ ಮ್ಯಾಲ ಬಿತ್ತು ಆವಾಗ ಏನಾಯ್ತು ಮುಂದ ಇವನ ಕಾಲಾಗ ಒಂದ ಪದ್ಮ ಇತ್ತ ಅಂಗಾಲದೊಳಗ ಎಳೆ ಬಿಸಿಲಿಗೆ ಮಾತ್ರ ಹೊಳೆಯತ್ತಿತ್ತ ಚಿಗಿರಿ ಹೊಳದಾಗ ಚಿಗರಿ ಕಿವಿ ಹೊಳದಂಗ ಪದ್ಮ ಮಾತ್ರ ಹೊಳೆಯತ್ತಿತ್ತು ಅವಾಗ ಏನಾಯ್ತು ಮುಂದ ಅಲ್ಲಿ ಒಬ್ಬ ಬ್ಯಾಡ ಬಂದನಪ್ಪ ಬ್ಯಾಟಿ ಆಡುದಕ್ಕ ಆ ಬ್ಯಾಡನ ನೆದರ ಬಿತ್ತ ಅವನ ಅಂಗಾಲದ ಮ್ಯಾಗ ಯಾವ್ದೋ ಪ್ರಾಣಿ ಐತಿ ಅಂತ ಹೌಸಾದೋ ಮಾಡುವಾಗ ಏ ಪ್ರಾಣಿ ಐತಿ ಅಂತ ತಿಳಿದ ಕೈಯನ ಬಾಣ ತಗೊಂಡ ಹೊಳದ ಮುಂದೆ ಏನಾಯ್ತವ ಏ ಬಾಣ ಹೋಗಿ ನಟ್ಟಿತ ಕೃಷ್ಣನ ಅಂಗಾಲ ಒಳಗ ಜಾಗದ ಮ್ಯಾಲ ಕೃಷ್ಣನ ಮರಣ ಆಗ್ಯದ ದ್ವಾಪಾರ ಯುಗದಾಗ ಇಲ್ಲಿ ಆದ್ರೂ ಸತ್ತ ತೆಪ್ಪ ಲೇಖಿ ತಗದ ಕೊಟ್ಟಿನಿ ನೀರಾಗ ಹೌದು ಕೊಟ್ಟವಲ್ಲ ಇನ್ನ ಮತ್ತೊಂದು ಮಾತ ಕೇಳಿದೆ ತಮ್ಮ ನಿತ್ತ ಮಂದ್ಯಾಗ ಓಮ ಅನ್ನೋ ಶಬ್ದ ಗಂಡ ಐತಿ ಅಂದಿ ಇದ್ರಾಗ ತಮ್ಮ ಓಮ ಹೆಂಗ ಗಂಡ ಆಗ್ತದ ತಿಳಿಸುವೆ ನಿನಗ ಏ ಓಮ ಅಂತ ಉಚ್ಚಾರ ಆಗಬೇಕಾದ್ರ ಒಂದ ಮುಂದಕ್ಕೆ ಏನಾಯ್ತವ ಏ ಓದ ಮುಂದ ಒಂದ ಶೂನ್ಯ ಐತಿ ಆದ್ರಾಗ ಆ ಶೂನ್ಯ ಅಂದ್ರ ಹೆಣ್ಣ ಐತಿ ಕೇಳು ತಳದಾಗ ಓದ ಮುಂದಿನ ಜೀರೋ ತೆಗದ್ರ ಓಮ ಒಟ್ಟ ಆಗುವುದೇ ಏನ್ ಆಗ್ತೈತಿ ತಂಗಿ ತಮ್ಮ ನಾಯಿಗತ್ಲೆ ವಾವ ಅನ್ಬೇಕಾಗ್ತದೋ ಹಂಗ ನಾನು ಬಂದ ಕುತ್ತಾಗ ನಿನಗ ನಾಮ ಬಂದದು ಆಮ್ಯಾಗ ನಾ ಬರದಿದ್ರ ನಿನ್ನ ಕೂನ ಇಲ್ಲೋ ಇವಾಗ ಏ ಇದು ಹೊಲದ
ಸುದ್ದಿ ತಿಳಿಸಿ ಕೂಡ ಅಂದಿ ನಿತ್ತ ಮಂದ್ಯಾಗ ಮಂದ್ಯಾಗ ಇದರ ಉತ್ತರ ಬಿಡುಗಡೆ ಮಾಡಿ ಕೊಡುವೆ ಕೇಳು ಇನ್ಮ್ಯಾಗ ಒಂದಾನೊಂದ ಟೈಮದೊಳಗ ಜೋಕ ಋಷಿ ಇದ್ದು ಆಗ ಏನ್ ಮಾಡ್ತಿದ್ವ ಜೋಕ ಋಷಿ ದಂಡಿ ಹಿಡದ ಹೊಂಟಿದ ಕೇಳಿ ಕ್ಷಣದಾಗ ಇವ ದಂಡಿ ಹಿಡದ ಹೋಗುವಂತ ಹಾದಿಯ ಒಳಗ ನದಿ ಒಳಗ ಸ್ನಾನ ಮಾಡತ್ತಿದ್ರ ಹೆಣ್ಮಕ್ಳ ಅವಾಗ ಏ ಹೆಣ್ಣ ಮಕ್ಕಳ ಮೈಯ ನೋಡಿ ಮೋಹ ಕಾಮ ಉತ್ಪತ್ತಿ ಆಯ್ತು ಏನು ಮಾಡ್ತಾನ ಕಾಮ ತಡೆಯು ತಾಕತ್ತ ಆಗಲಿಲ್ಲೋ ಜೋಕ ಋಷಿ ಇದು ಅಲ್ಲೇ ವೀರ್ಯ ಸ್ಖಲನ ಆಯ್ತು ನದಿಯ ದಾಂಡ್ಯಾಗ ನದಿಯ ದಂಡ್ಯಾಗ ಕರಿಕೆ ಬೆಳೆದ ನಿತ್ಯತ ವೀರ್ಯ ಜರದ ಬೇತು ಅವಾಗ ಏನಾಯ್ತು ಅವ ಹಂಗೆ ಮುಂದ ನಡ್ಕೊತ ಹೋದ ಋಷಿಯ ಆವಾಗ ಅದೇ ಊರಾಗ ಒಬ್ಬ ಕುಂಬರ ಕತ್ತಿ ಸಾಕಿದ ಮನಿಯಾಗ ಮಣ್ಣ ಹೊರಬೇಕಂತ ಕತ್ತಿ ಸಾಕಿದ ತನ್ನ ಮನಿಯಾಗ ಏ ದಿನ ನಿತ್ಯ ಮಣ್ಣ ಹೊರಂಗ ಹೊರಿಸಿ ಮೇಲಕ್ಕ ಬಿಡ್ತಿದಾದಕ್ಕ ಏನಾಯ್ತು ಮುಂದೆ ಏ ಒಂದಾನೊಂದ ಟೈಮದೊಳಗ ಕತ್ತಿ ಮೇಯುವಾಗ ಆ ಕತ್ತಿ ಮೇಯ್ಕೊತ ಬತ್ತು ತಮ್ಮ ನದಿಯ ದಾಂಡ್ಯಾಗ ನದಿ ದಂಡ್ಯಾಗ ಮೇಯ್ಕೊತ ಬತ್ತ ಕರ್ಕಿ ಒಳಗ ವೀರ್ಯ ಏತು ಏನಾಯ್ತು ಮುಂದೆ ಆ ಮೇಯ್ಕೊತ ಬಂದ ಕರ್ಕಿ ಮೇದ ಬಿಟ್ಟದು ಆಗ ಕೆಲವೊಂದು ದಿನ ಕಳೆದು ಕತ್ತಿ ಗರ್ಭ ಆಯ್ತು ಮನೆಯಾಗ ಮುಂದ ಕೆಲವೊಂದು ದಿನ ಕಳೆದು ಕೇಳಿ ಕುಂಬರ್ನ ಮನೆಯಾಗ ಏ ನಸಿಕಿನ 4 ಗಂಟೆ ತನಕ ಕತ್ತಿ ಮಾತ್ರ ಏದಿತ್ತಾಗ ಏನಿದಿತ್ತು ಏ ದಡಪಡ ಅಂತ ಶಬ್ದ ಬರ್ತಿತ್ತು ದವನಿಯ ಒಳಗ ಕುಂಬರ ಎದ್ದ ಬಂದ ನೋಡ್ತಾನ ನಸ್ಕಿನ ಟೈಮದೊಳಗ ಎದ್ದ ಬಂದ ನೋಡೋದ್ರೊಳಗ ದೊಡ್ಡ ಗಾತ ಆಗಿತ್ತಾಗ ಮುಂದೆ ಏನಾಯ್ತವ ಕತ್ತಿ ಏದಿತ್ತು ಕರೆ ಪರ್ಕ ಎತ್ತ ಕೇಳ್ರಿ ಅದ್ರಾಗ ಆ ಕತ್ತಿ ಮರಿ ಹುಟ್ಟಿತಪ್ಪ ಮಾನವನಂಗ ಅದರ ಬಾಳ್ದನ ಮಾತ್ರ ಇತ್ತು ಯಪ್ಪ ಕತ್ತಿಯ ಹಂಗ ಏ ಶರೀರ ಎಲ್ಲ ಮನುಷ್ಯ ಅಂದಿತ್ತು ಜೋಡ್ನ ಮಾತ್ರ ಫರ್ಕ ಏಟು ಹೌದಲ್ಲ ಏ ಕುಂಬರ ತೆಲಿಗೆ ಕೈಯ ಹಚ್ಕೊಂಡ ಕೂತು ಆವಾಗ ನನ್ನ ಹೆಂಡತಿ ಬ್ಯಾರೆ ಇಲ್ಲೋ ಯಪ್ಪ ನನ್ನ ಮನೆಯಾಗ ಏನಾಯ್ತು ತಂಗಿ ಹೆಂಗ ಹುಟ್ಟೈತಿ ಅಂತ ಕೇಳಿದೆಲ್ಲ